ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ನೀವು ಈ ಹಿಂದಿನ 2 ವಿಡಿಯೋಗಳಲ್ಲಿ ನೋಡಿರ್ತೀರಾ ಟಾಪ್ನ ಯಾವ ಥರ ಅಳತೆ ತಗೊಳ್ಳೋದು ಹಾಗೆ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ನಾನು ಹಿಂದಿನ 2 ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಆ ಟಾಪ್ನ ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಲಾಸ್ಟ್ಗೆ ಎಂಡ್ ಸ್ಕ್ರೀನಲ್ಲಿ 2 ವಿಡಿಯೋನ ಹಾಕಿರ್ತೀನಿ, ಹೋಗಿ ಅಲ್ಲೂ ಕೂಡ ನೋಡ್ಬೋದು. ಸೊ ಇದ್ರದ್ದು ನಾನೀಗ ಸ್ಟಿಚಿಂಗ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಲಾಸ್ಟಿಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಲೈನಿಂಗ್ ಕ್ಲಾತ್ ಮಾತ್ರ ಯಾವ ಥರ ಕಟಿಂಗ್ ಮಾಡೋದು ಅನ್ನೋದು ತೋರಿಸಿದೆ. ಸೊ ಅದನ್ನೇ ಇಟ್ಕೊಂಡು ಮೇನ್ ಕ್ಲಾತ್ನ ಕಟ್ ಮಾಡ್ಕೊಳ್ಳೋದು. ಮೇನ್ ಕ್ಲಾತು ಸ್ವಲ್ಪ ಎಕ್ಸ್ಟ್ರಾ ಇರಬೇಕು, ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಇದು ಲೈನಿಂಗ್ ಕ್ಲಾತು. ನಾವೀಗ ಫ್ರಂಟ್ ಸೈಡಿಂದ ತಗೊಳ್ಬೇಕು, ಇದು ಬ್ಯಾಕ್ ಸೈಡು. ಇದನ್ನು ಈಗ ತೆಗೆದಿಡೋಣ. ಫ್ರಂಟ್ ಸೈಡು ನೆಕ್ ಹಾಕೊಂಡಿಲ್ಲ ಇನ್ನು, ನಾನು ಇಲ್ಲಿ ನೆಕ್ ಹಾಕೋತೀನಿ. ಫ್ರಂಟ್ ಸೈಡ್ಗೆ ನೆಕ್ ಹಾಕೊಳ್ತೀನಿ. ಫ್ರಂಟಿಗೆ ನೋಡಿ ಇಲ್ಲಿ 2.5 ತಗೊಳ್ತೀನಿ ನೆಕ್ ಅಗಲ, ಹಾಗೆ ನೆಕ್ ಉದ್ದ ಬಂದು 5.5 ತಗೋತೀನಿ. 5.5 ಇದನ್ನ ಬಾಕ್ಸ್ ಮಾಡ್ಕೋಬೇಕು. ಸೊ ಇದನ್ನ ನಾವು ಇದರಲ್ಲಿ ನೆಕ್ನ ಕಟ್ ಮಾಡ್ಕೋಬಾರ್ದು, ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಕ್ಯಾನ್ವಾಸ್ ತಗೊಂಡಿದ್ದೀನಿ ನಾನು. ಈ ಕ್ಯಾನ್ವಾಸ್ ಅಲ್ಲಿ ಇದನ್ನ ಇಟ್ಟು ಕಟ್ ಮಾಡ್ಕೋಬೇಕು ನೆಕ್ನ. ನೋಡಿ, ಈ ತರ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಅಲ್ಲಿ ಇಲ್ಲಿಂದ ನೆಕ್ ಆಗಲ್ಲ 2.5, ಹಾಗೆ ಉದ್ದ 5.5 ಇಲ್ಲಿಗೆ ಒಂದು ಬಾಕ್ಸ್ ಹಾಕೊಂಡು ಇದ್ರೊಳಗೆ ನಾವು ನೆಕ್ ತೆಗಿಬೇಕು. ಇವರು ಸಿಂಪಲ್ ತೆಗೀರಿ, ಅಷ್ಟೇನು ಗ್ರ್ಯಾಂಡ್ ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಸಿಂಪಲ್ ನೆಕ್ ಡಿಸೈನ್ನ ತೆಗಿತೀನಿ. ನಾನು ನೋಡಿ ಈ ತರ ನೆಕ್ನ ತೆಗಿತೀನಿ ನಾನು. ಈ ತರ ಇದನ್ನ ಕಟ್ ಮಾಡ್ಕೊತೀನಿ. ನಂತರ ಇಲ್ಲಿಂದ 1 ಇಂಚಿನಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇದನ್ನ ನೆಕ್ನ ಕಟ್ ಮಾಡ್ಕೋಬೇಕು. ಸೊ ಈಗ ಇದನ್ನಿಟ್ಟು ನಾವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದ್ರ ಮೇಲೆ ಇಟ್ಟು ನಾವು ಇದನ್ನ ಇಟ್ಟು ಕಟಿಂಗ್ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಬನ್ನಿ ಹಾಗಾದ್ರೆ ತೋರಿಸ್ತೀನಿ. ಹಾಗಾದ್ರೆ ಇದನ್ನ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಮಾಡೋಕ್ಕೂ ಮೊದಲು ಇದ್ರ ಕೆಳಗೆ ಮೇನ್ ಕ್ಲಾತ್ನ ಹಾಕಬೇಕಾಗತ್ತೆ. ನೋಡಿ, ಒಂದು ಮೇನ್ ಕ್ಲಾತ್ನ ತಗೊಳ್ತೀನಿ. ಸೊ ತಗೊಂಡು ನೋಡಿ ಈ ತರ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗ್ ಕ್ಲಾತ್ನ ಇಟ್ಕೋಬೇಕು. ಕೆಳಗಡೆ ಮೊದಲಿಗೆ ಮೇನ್ ಕ್ಲಾತ್, ಅದ್ರ ಮೇಲೆ ಲೈನಿಂಗ್ ಕ್ಲಾತು, ಆ ನಂತರ ಕ್ಯಾನ್ವಾಸು. ಇದನ್ನ ನೀಟಾಗಿ ಇಟ್ಕೊಳ್ಳಿ, ಕರೆಕ್ಟ್ ಬರುವಾಗೆ ಇಟ್ಕೊಂಡು ಇದರ ಮೇಲೆ ಸ್ಟಿಚ್ ಹಾಕೊಂಡು ಬರ್ಬೇಕೀಗ. ಶೇಪ್ ತುಂಬಾನೇ ಚೆನ್ನಾಗಿ ಬರಬೇಕಿದು. ಶೇಪಲ್ಲಿ ಮಿಸ್ ಮಾಡೋಕೆ ಹೋಗಬೇಡಿ. ಒಂದ್ಸಲ ಈ ಥರ ನೋಡ್ಕೋಬೇಕು, ಶೋಲ್ಡರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ.
ನೋಡಿ ಈ ಥರ ಸ್ಟಿಚ್ ಮಾಡಿದ್ಮೇಲೆ ಇದನ್ನು 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು ಬಟ್ಟೆನ. ನೋಡಿ ಈ ಥರ ಕಟ್ ಮಾಡಿದ ನಂತರ ಮೂಲೆಗಳಿಗೆ ಈ ಥರ ನಾಚ್ ಹಾಕ್ಕೊಳ್ಬೇಕು. ನಾಚ್ ಹಾಕ್ಕೊಂಡು ಈಗ ಇದನ್ನು ಟರ್ನ್ ಮಾಡಬೇಕು. ನೋಡಿ ಈ ಥರ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಈ ಥರ ನೀಟಾಗಿ ಇದನ್ನು ಸ್ಟಿಚ್ ಮಾಡಬೇಕು. ಶೇಪ್ ಏನು ಬಂದಿರ್ತಲ್ಲ, ಸೊ ಶೇಪ್ ನೋಡಿಕೊಂಡು ಸೇಮ್ ಶೇಪ್ ಪ್ರಕಾರನೇ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಸೊ ಈ ಥರ ಸ್ಟಿಚ್ ಮಾಡಿದ ನಂತರ ಇದನ್ನು ನೀಟಾಗಿ ಫುಲ್ ರೌಂಡ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಒಂದು ಅರ್ಧ 1 ಇಂಚ್ ಇರುವಾಗಲೇ ಈ ಕಡೆ ತೊಗೊಂಬಿಡಿ, ಯಾಕಂದರೆ ಇದನ್ನು ಮಡಚಿ ಸ್ಟಿಚ್ ಮಾಡಬೇಕು. ಸೊ ಅದಕ್ಕೆ ಇಲ್ಲ ನಿಮಗೆ ಅದು ಗೊತ್ತಾಗಲ್ಲ ಅಂದರೆ ಮೊದಲಿಗೆ ಈ ಥರ ಮಡಚಿ ಇಟ್ಕೊಂಬಿಡಿ, ಡಬಲ್ ಫೋಲ್ಡ್ ಮಾಡ್ಕೊಂಡು, ಕನ್ಫ್ಯೂಸ್ ಆಗಲ್ಲ. ನೋಡಿ ಈ ಥರ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಗತ್ತೆ. ಆವಾಗ ನೀವು ಈ ಥರ ನೀಟಾಗಿ ಫುಲ್ವರೆಗೆ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂದರೆ ಇನ್ನು ಈ ಕಡೆಯೂ ಸಹ ಫುಲ್ ಆಫ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ ಇದ್ರದ್ದು ಆಯಿತು. ಇನ್ನು ಬ್ಯಾಕಿಂದು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಇದು ಬ್ಯಾಕು, ಮೇನ್ ಫ್ಯಾಬ್ರಿಕ್ಕು, ಲೈನಿಂಗು. ನೋಡಿ ಇದು ಲೈನಿಂಗು. ಇದನ್ನು ನಾನು ರೌಂಡಾಗಿ ಲೈನಿಂಗಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೇನು ಕ್ಯಾನ್ವಾಸ್ ಹಾಕೋದು ಬೇಡ, ಫ್ರಂಟ್ ಮಾತ್ರ ಕ್ಯಾನ್ವಾಸು ಅಟ್ಯಾಚ್ ಮಾಡಬೇಕಾಗತ್ತೆ, ಬ್ಯಾಕ್ ಏನು ಬೇಡ. ಸೊ ನೋಡಿ ಲೈನಿಂಗ್ ಇದು ಮೇನ್ ಕ್ಲಾತ್ನ ಇಟ್ಟು ಇದ್ರ ಮೇಲೆ ಲೈನಿಂಗ್ ಕ್ಲಾತ್ನ ಹಾಕ್ತಾ ಇದ್ದೀನಿ. ಈ ಥರ ಲೈನಿಂಗ್ ಕ್ಲಾತ್ನ ಹಾಕಿ ಇದನ್ನು ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಥರ ನೋಡಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಈ ಥರ ಆದಮೇಲೆ ಇದನ್ನು ಕಟ್ ಮಾಡಿಕೊಂಡು ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದು ಕೂಡ ಫುಲ್ ಆಗಿ ರೌಂಡ್ ಅಪ್ ಆಗಿ ಸ್ಟಿಚ್ ಆಯಿತು. ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ವ, ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಏನಾದರೂ ಬಂದಿದ್ರೆ ಕಟ್ ಮಾಡ್ಕೊಂಬಿಡಿ. ಇದು ಇಲ್ಲಿ ಮೈಯಲ್ಲಿ ನಡೆಯುತ್ತೆ.
ಆರ್ಮೋಲಲ್ಲಿ ಈ ಥರ ಶೋಲ್ಡ್ರಲ್ಲಿ ಬಂದರೆ ಕಟ್ ಮಾಡ್ಕೊಂಬಿಡಿ. ಸೊ ನೋಡಿ, ಫ್ರಂಟು ಆ್ಯಂಡ್ ಬ್ಯಾಕು ಟಾಪಲ್ಲಿ ಎರಡೂ ಕೂಡ ರೆಡಿ ಆಯಿತು. ಇನ್ನು ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇದು ನೋಡಿ ಫ್ರಂಟಿಂದು. ಸೊ ಫ್ರಂಟ್ ಸ್ಲೀವ್ಸಿಗೆ ನಾವು ರೆಡಿ ಮಾಡ್ಕೋಬೇಕು. ಸೊ ಫ್ರಂಟ್ ಸ್ಲೀವ್ಸಿಗೆ ನಾನು ನೋಡಿ, ಇದು ಫ್ರಂಟ್ ಸ್ಲೀವ್ಸು. ಪ್ಯಾಂಟ್ ಬಟ್ಟೆದು ಸ್ವಲ್ಪ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಮುಂದೆ ಬಾರ್ಡರ್ ಟೈಪ್ ಕೊಡೋಣ ಅಂತ. ಸೊ ಅದನ್ನು ಇದಕ್ಕೆ ಕೊಡ್ತೀನಿ. ನೋಡಿ, ಈ ಥರ ಏನಿರುತ್ತಲ್ವ, ಇದನ್ನು ಕೆಳಗಡೆಯಿಂದ ಇದನ್ನು ಇಟ್ಟು ಸ್ಟಿಚ್ ಮಾಡ್ತಾ ಬರಬೇಕು. ನೋಡಿ, ಈ ಥರ ಇಟ್ಟು ಇದನ್ನು ಸ್ಟಿಚ್ ಮಾಡ್ತಾ ಬರಬೇಕು. ಸೊ ಇದಾದ ನಂತರ ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ ಮಾಡಿಕೊಂಡು ಇದೇನಿರುತ್ತಲ್ವ ಇದನ್ನು ಈ ಥರ ಟರ್ನ್ ಮಾಡಿ ಇದನ್ನು ಈ ಥರ ಒಂದು ಮೇಲೆ ಸ್ಟಿಚ್ ಹಾಕೋಬೇಕು. ಈ ಥರ. ಇದಾದ ನಂತರ ಇದನ್ನು ಈ ಥರ ಮೇಲೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ. ಸೊ ನೋಡಿ, ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂತು ಅಂತ. ಸೊ ಈ ಥರ ಫ್ರಂಟಿಗೆ ಈ ಥರ ಮುಂದ್ಗಡೆ ಪ್ಯಾಂಟಿದು ಬಟ್ಟೆ ಇದ್ದರೆ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಇನ್ನೊಂದಕ್ಕೂ ಕೂಡ ನಾನು ಅಟ್ಯಾಚ್ ಮಾಡ್ಕೊತೀನಿ, ಸ್ಟಿಚ್ ಮಾಡಿಕೊಂಡು. ಸೊ ಇವೆರಡು ಸ್ಲೀವ್ಸು ರೆಡಿ ಆಗಿದೆ. ಇದನ್ನು ಈಗ ನಾವು ಡ್ರೆಸ್ಗೆ ಅಟ್ಯಾಚ್ ಮಾಡೋಕ್ಕೂ ಮೊದಲು ಇದನ್ನ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ಇದು ನೋಡಿ, ಇದು ಬ್ಯಾಕ್ ಸೈಡ್ನ ಇಟ್ಕೊಳ್ತಿದ್ದೀನಿ. ಅದ್ರ ಮೇಲೆ ಬ್ಯಾಕ್ ಸೈಡು ಸೀದಾ ಇರಬೇಕು, ಅಂದರೆ ಮೇನ್ ಕ್ಲಾತಿಂದು ಬಟ್ಟೆ ಡಿಸೈನ್ ಮೇಲಿರಬೇಕು. ಹಾಗೆ ಈ ಥರ ಮೇಲಿಂದು ಉಲ್ಟಾ ಇರಬೇಕು. ಇದು ಸೀದಾ ಇರಬೇಕು, ಇದು ಉಲ್ಟಾ ಇರಬೇಕು. ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಇಟ್ಬಿಟ್ಟು ಶೋಲ್ಡ್ರ್ ಜಾಯಿಂಟ್ ಕೊಡಬೇಕಾಗುತ್ತೆ. ಇದನ್ನು ಕೂಡ ಶೋಲ್ಡರ್ ಜಾಯಿಂಟ್ ಕೊಡ್ತೀನಿ. ಇನ್ನೊಂದು ಸ್ಟಿಚ್ ಹಾಕೋಬೇಕು ಅದ್ರ ಮೇಲೇನೆ, ಡಬಲ್ ಸ್ಟಿಚ್ಚು. ಯಾವುದೇ ಸ್ಟಿಚ್ ಆಗಲಿ ಈ ಥರ ಲಾಕು ಹೀಗೆ ಜಾಯಿಂಟ್ ಮಾಡಿದಾಗ ಡಬಲ್ ಸ್ಟಿಚ್ ಹಾಕೋದನ್ನು ಮರಿಬೇಡಿ. ನಿಮಗೆ ತುಂಬ ಜಾಸ್ತಿ ಅನಿಸಿದ್ರೆ ಈ ಥರ ಕುಳಿಯೋದು ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಸೊ ಇದಾದ ನಂತರ ನಾವೀಗ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಲ್ವಾ. ಸೊ ನೋಡಿ, ಇಲ್ಲಿ ನಾನು ಸ್ಲೀವ್ಸಿಂದು ಕಟ್ ಮಾಡೋದು ಬಿಟ್ಟಿದ್ದೀನಿ, ಮರ್ತಿದ್ದೀನಿ. ಸೊ ಈ ಥರ ಎಕ್ಸ್ಟ್ರಾದು ಆರ್ಮೋಲಲ್ಲಿ ಏನಾದರೂ ಇದ್ದರೆ ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ಕಡೆನೂ ಕೂಡ ಇದನ್ನು ಮರ್ತಿದ್ದೀನಿ. ಸೊ ಇದನ್ನು ಕೂಡ ಕಟ್ ಮಾಡ್ಕೊತೀನಿ. ಇದಾದ ನಂತರ ನೋಡಿ, ಇದಾದ ನಂತರ ಇದಕ್ಕೆ ಸ್ಲೀವ್ಸ್ ಜಾಯಿಂಟು ಮಾಡಬೇಕು. ಸೊ ಅದಕ್ಕೆ ಇದನ್ನು ಈ ಥರ ಹೊಳಿಸಿ, ಇಲ್ಲಿ ನೋಡ್ತಾ ಇರ್ಬೋದು ಶೋಲ್ಡ್ರ್ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ. ಇದನ್ನು ಕಟ್ ಮಾಡಿಕೊಂಡು ಸೀದಾ ಮಾಡಿ. ಆ ಥರ ಜಾಸ್ತಿ ಹೆಚ್ಚು ಕಡಿಮೆ ಬಂದರೆ ಸ್ಲೀವ್ಸು ಉದ್ದ ಗಿಡ್ಡ ಬರುತ್ತೆ. ಸೊ ಹಾಗಾಗಿ ಸೊ ಈಗ ನೋಡಿ, ಆವಾಗಲೇ ನಾವು ಸ್ಲೀವ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ, ನಾಚ್ ಹಾಕೊಂಡಿದ್ದೀನಲ್ವ, ಈ ನಾಚ್ನ ಈ ಸೆಂಟರ್ ಶೋಲ್ಡರ್ ಜಾಯಿಂಟ್ ಮಾಡ್ದಲ್ಲಿ ಇಡಬೇಕು. ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಕಡೆದು ಆಯಿತು. ಆ ಕಡೆಯಿಂದ ಹಾಫ್ ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟ್ ಬರುತ್ತೆ ಎರಡು ಸೈಡಲ್ಲಿ ಬಟ್ಟೆ. ನಾವು ಒಂದೇ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡು ಹೋದರೆ ಒಂದು ಸೈಡು ಕಡಿಮೆ ಬಂದಾಗ ಆಗುತ್ತೆ. ಸೊ ಅದಕ್ಕೆ
ನೋಡಿ ಇದನ್ನು ಆರ್ಮೂಲ್ನ ನೀಟಾಗಿ ಇಟ್ಕೊಂಡು ಹಾಗೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಒಂದು ಸ್ಲೀವ್ ಜಾಯಿಂಟಿಂಗು ಆಯಿತು. ನೋಡಿ ಈ ಕಡೆದು ಸ್ಲೀವ್ಸು ರೆಡಿ ಮಾಡಿದ್ದೀನಿ. ಸೊ ಈ ಕಡೆದೂ ಅಟ್ಯಾಚ್ ಮಾಡ್ಕೊಂಬಿಡೋಣ. ನೋಡಿ ಇದಾಯಿತು. ಇನ್ನು ಫಿಟ್ಟಿಂಗ್ ಮಾಡಿಬಿಡೋಣ. ನೋಡಿ ಈ ಥರ ನೀಟಾಗಿ ಡ್ರೆಸ್ನ ಹಾಕ್ಕೊಳ್ಬೇಕು. ನೋಡಿ ಈ ಥರ ಇದನ್ನ ನೀಟಾಗಿ ಹಾಕ್ಕೊಂಡು ಇಲ್ಲಿ ಮುಂದಗಡೆದು ಫಿಟ್ಟಿಂಗ್ನ ಹಿಡ್ಕೋಬೇಕು. ಇಲ್ಲಿ ನೋಡಿ ಇದನ್ನು ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು ಮುಂದಗಡೆ ಫಿಟ್ಟಿಂಗು ಹಿಡ್ಕೋಬೇಕು. 4 ಮೇಲೆ 2 ಗೆರೆ ಇದೆ. ಸೊ 4 ಮೇಲೆ 2 ಗೆರೆಗೆ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಮೊದಲಿಗೆ ಲಾಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ ಆವಾಗಲೇ ಇಲ್ಲಿ ನಾವು ಕಟಿಂಗ್ ಮಾಡುವಾಗ ಮಾರ್ಕ್ ಇತ್ತಲ್ವ, ಸೊ ಆ ಮಾರ್ಕಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಏನು ನಾಚ್ ಹಾಕಿದ್ದೀವಲ್ವ, ಇಲ್ಲಿಗೆ ಈ ಥರ ರಫೋ ಹಾಕಬೇಕು. ಯಾಕಂದರೆ ಇಲ್ಲಿಗೆ ನಮ್ಮದು ಕಟ್ ಬರುತ್ತೆ. ಸೊ ಇದನ್ನು ಮತ್ತೆ ಈ ಥರ ಟರ್ನ್ ಮಾಡಿಕೊಂಡು ನಂತರ ಅದ್ರ ಮೇಲೇ ಈ ಥರ ರಫೋ ಹಾಕಿ ಸ್ಟಿಚ್ನ ಸ್ಟಾರ್ಟ್ ಮಾಡ್ತಾ ಈ ಕಡೆ ತೊಗೊಂಡು ಹೋಗ್ಬೇಕು ಸ್ಟಿಚ್ಚು. ಅಂದರೆ ಸ್ವಲ್ಪ ಬಿಗಿ ಅದು ಆದರೆ ಅವ್ರಿಗೆ ಉಚ್ಕೊಳ್ಳೋಕ್ಕಂತ ಈ ಕಡೆದು ಸ್ಟಿಚ್ಚು. ನೋಡಿದ್ರಲ್ವ ಈ ಥರ. ಸೊ ಇದ್ರ ಹಾಗೆ ಆ ಕಡೆದು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಕೂಡ ನಾಚ್ ಹಾಕಿದ್ದೀನಿ. ಸೊ ಇಲ್ಲಿಂದ ನಾವು ಸ್ಟಿಚ್ನ ಚಾಲೂ ಮಾಡಬೇಕು. ರಫೋ ಹಾಕಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಮಾರ್ಕ್ ಕಾಣಿಸ್ತಾ ಇಲ್ಲಲ್ಲ, ಸೊ ಹಾಗಾಗಿ ನೀವು ಇದನ್ನು ಮಾರ್ಕ್ ಹಾಕೊಂಡ್ಬಿಡಿ. ನೀವು ಕನ್ಫ್ಯೂಸ್ ಆಗೋದು ಬೇಡ. ನೋಡಿ ಇಲ್ಲಿಂದ 13.5 ಅವ್ರದ್ದು ಫಿಟ್ಟಿಂಗ್ ಇತ್ತು. ಸೊ ನೋಡಿ ಅವ್ರದ್ದು ಇಲ್ಲಿಗೆ ಬರುತ್ತೆ, ಇಲ್ಲಿಗೆ. ಹಾಗೆ ಇಲ್ಲೇ ತೊಗೊಂಡು ಬರೋಣ ಒಂದು ನಿಮಿಷದಲ್ಲಿ. ಇಲ್ಲಿ ಚೆಸ್ಟಲ್ಲಿ ಬಂದು ಅವ್ರದ್ದು 15.5 ಇದೆ. ಸೊ ನೋಡಿ ಅವ್ರದ್ದು ಇಲ್ಲಿಗೆ ಬರುತ್ತೆ ಈ ಥರ. ಸೊ ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡಿದ ನಂತರ ಇದನ್ನು ನೀಟಾಗಿ ಸ್ಲೀವ್ಸ್ನ ಅರೇಂಜ್ ಮಾಡಿಕೊಂಡು ಈ ಥರ ಇಲ್ಲಿ 4 ಮೇಲೆ 2 ಗೆರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಫಿಟ್ಟಿಂಗ್ ಮಾಡ್ತಾರೆ. ಅಲ್ಲಿ ನಾನು ಇನ್ನೊಂದು ಸ್ಟಿಚ್ ತಗೋತೀನಿ. ನೋಡಿ ಈ ಥರ. ಸೊ ಇನ್ನು ಇದಕ್ಕೆ ನಾವು ಇಲ್ಲಿ ಕಟ್ ಸ್ಟಿಚ್ ಮಾಡಬೇಕು. ಈ ಕಡೆ ಸೈಡ್ ಕಟ್ಟು, ಕೆಳಗಡೆ ಸ್ಟಿಚ್ಚು, ಇಲ್ಲಿ ಸ್ಟಿಚ್ಚು. ಇದಿಷ್ಟಾದರೆ ಟಾಪು ಫೈನಲ್ ಆಯಿತು.
ಸೊ ಇದೆಲ್ಲ ನನಗೆ ಈಗ ತೋರ್ಸೋಕ್ಕಾಗಲ್ಲ, ವಿಡಿಯೋ ಫುಲ್ ಲೆಂತ್ ಆಗುತ್ತೆ. ಸೊ ಹಾಗಾಗಿ ನಾನು ಇದಿಷ್ಟೇ ತೋರಿಸಿದ್ದೀನಿ. ನಿಮಗೆ ಸೈಡ್ ಕಟ್ ನಿಮಗೆ ಯಾವ ಥರ ತೋರಿಸ್ಬೇಕು ಅನ್ನೋದಾದರೆ ನಂದು ವಿಡಿಯೋದಲ್ಲಿ ಹಳೆಯ ವಿಡಿಯೋ ಹಾಕಿದ್ದೀನಿ, ಈ ಸೈಡ್ ಕಟ್ ಯಾವ ಥರ ಸ್ಲಿಟ್ ಹೊಲಿಯೋದು ಅಂತ. ಸೊ ಬೇಕಾದರೆ ಹೋಗಿ ಚಾನಲಲ್ಲಿ ಚೆಕ್ ಮಾಡಿ. ಇಲ್ಲ ನಮಗೆ ಇನ್ನೊಂದು ಸಲ ಹೇಳಲೇಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ತಿಳಿಸಿ ಕೊಡ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್.